ಪಂಚರಾಜ್ಯ ವಿಧಾನಸಭೆಗೆ ಎಲೆಕ್ಷನ್ಗೆ ಎಐಸಿಸಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳ, ಕೇರಳ, ಅಸ್ಸಾಂ ರಾಜ್ಯಗಳಿಗೆ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಎಐಸಿಸಿಯಿಂದ ಸಿದ್ಧತೆ ಆರಂಭ ಆಗಿದೆ. ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳ, ಕೇರಳ, ಅಸ್ಸಾಂ ರಾಜ್ಯಗಳಿಗೆ ವಿಧಾನಸಭೆ ಚುನಾವಣೆ ನಡೆಯಲಿರುವಂಥದ್ದು. ಹೀಗಾಗಿ ಎಲೆಕ್ಷನ್ಗೆ ವೀಕ್ಷಕರನ್ನ ನೇಮಿಸಿರುವಂಥದ್ದು ಎಐಸಿಸಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಸ್ಸಾಂ ವೀಕ್ಷಕರ ಹೊಣೆಗಾರಿಕೆಯನ್ನ ನೀಡಲಾಗಿದ್ರೆ ಕೇರಳಕ್ಕೆ ಪರಿವೀಕ್ಷಕರಾಗಿ ಕೆಜೆ ಜಾರ್ಜ್ ಅವರನ್ನ ನೇಮಕ ಮಾಡಲಾಗಿದೆ. ಪಂಚರಾಜ್ಯ ವಿಧಾನಸಭೆ ಎಲೆಕ್ಷನ್ಗೆ ಎಐಸಿಸಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ಕೇರಳ, ಅಸ್ಸಾಂ, ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳದಲ್ಲಿ ನಡೆಯುವಂತಹ ವಿಧಾನಸಭೆ ಚುನಾವಣೆಗಳಿಗೆ ಈಗಾಗಲೇ ತಯಾರಿ ಕೂಡ ಶುರುವಾಗಿದೆ. ಎಲೆಕ್ಷನ್ಗೆ ವೀಕ್ಷಕರನ್ನ ನೇಮಕ ಮಾಡಿರುವಂಥದ್ದು ಎಐಸಿಸಿ ಅಧ್ಯಕ್ಷರು. ಡಿಸಿಎಂ ಡಿಕೆಶಿಗೆ ಅಸ್ಸಾಂ ವೀಕ್ಷಕರ ಹೊಣೆಗಾರಿಕೆಯನ್ನು ಕೊಟ್ಟಿದ್ರೆ ಕೇರಳಕ್ಕೆ ಪರಿವೀಕ್ಷಕರಾಗಿ ಕೆಜೆ ಜಾರ್ಜ್ ಅವರನ್ನ ನೇಮಕ ಮಾಡಲಾಗಿದೆ. ಇನ್ನೇನು ವಿಧಾನಸಭೆ ಎಲೆಕ್ಷನ್ ಹತ್ತಿರ ಬರ್ತಾ ಇರೋದ್ರಿಂದಾಗಿ ಒಂದಷ್ಟು ಜವಾಬ್ದಾರಿಗಳು ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ ಜವಾಬ್ದಾರಿಗಳು ಹೆಚ್ಚಾಗಿರೋದ್ರಿಂದಾಗಿ ಆ ಹೊಣೆಯನ್ನ ಎಐಸಿಸಿಯಿಂದ ನೀಡಲಾಗಿರುವಂಥದ್ದು. ಅಸ್ಸಾಂ ವೀಕ್ಷಕರ ಹೊಣೆಗಾರಿಕೆಯನ್ನು ತಗೊಂಡಿದ್ದಾರೆ ಡಿಸಿಎಂ ಡಿಕೆಶಿ ಅವರು. ಇನ್ನು ಕೆಜೆ ಜಾರ್ಜ್ ಅವರನ್ನ ಕೇರಳಕ್ಕೆ ಪರಿವೀಕ್ಷಕರಾಗಿ ಎಐಸಿಸಿಯಿಂದ ನೇಮಕ ಮಾಡಲಾಗಿದೆ. ಗೃಹ ಸಚಿವ ಪರಮೇಶ್ವರ್ ನಿವಾಸಕ್ಕೆ ಮಯೂರ್ ಭೇಟಿ ಕೊಟ್ಟಿದ್ದಾರೆ. ಮಯೂರ್ ಜೈಕುಮಾರ್ ಎಐಸಿಸಿ ಕಾರ್ಯದರ್ಶಿ. ಕುತೂಹಲ ಮೂಡಿಸಿದೆ ಪರಮೇಶ್ವರ್ ಮಯೂರ್ ಭೇಟಿ. ಗೃಹ ಸಚಿವ ಪರಮೇಶ್ವರ್ ನಿವಾಸಕ್ಕೆ ಮಯೂರ್ ಭೇಟಿ ಕೊಟ್ಟಿದ್ದಾರೆ. ಮಯೂರ್ ಜೈಕುಮಾರ್ ಎಐಸಿಸಿ ಕಾರ್ಯದರ್ಶಿ. ಪರಮೇಶ್ವರ್ ಹಾಗೆ ಮಯೂರ್ ಭೇಟಿ ಕುತೂಹಲವನ್ನು ಮೂಡಿಸಿದೆ. ಗೃಹ ಸಚಿವ ಪರಮೇಶ್ವರ್ ನಿವಾಸಕ್ಕೆ ಮಯೂರ್ ಭೇಟಿ ಕೊಟ್ಟಿರುವುದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಭೇಟಿ ಕೊಟ್ಟಿರಬಹುದು ಅನ್ನುವಂಥ ಪ್ರಶ್ನೆ ಇದೀಗ ಉದ್ಭವಿಸಿರೋದು. ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸಕ್ಕೆ ಹೋಗಿ ಪರಮೇಶ್ವರ್ ಅವರನ್ನ ಮೀಟ್ ಮಾಡಿದ್ದಾರೆ.